ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಗೈರಾಗೋದಕ್ಕೆ ತೀರ್ಮಾನಿಸಿದೆ. ಜನವರಿ 22ರ ಕಾರ್ಯಕ್ರಮದ ಆಹ್ವಾನವನ್ನ ತಿರಸ್ಕರಿಸಿದೆ. ಇದು ಕೇಸರಿ ಪಡೆಗೆ ರಾಮಾಸ್ತ್ರವೊಂದು ಸಿಕ್ಕಂತಾಗಿದೆ. ಇದೇ ಶಸ್ತ್ರವನ್ನ ಹಿಡಿದು ಕೈ ವಿರುದ್ಧ ಪ್ರಯೋಗಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ರಾಷ್ಟ್ರ ಮಟ್ಟದಲ್ಲಿ 3 ಬ್ರಹ್ಮಾಸ್ತ್ರಗಳನ್ನು ಸಜ್ಜುಗೊಳಿಸಿ ಕಾಂಗ್ರೆಸ್ ವಿರುದ್ಧ ಬಿಡೋದಕ್ಕೆ ಸಜ್ಜಾಗಿದೆ. ಇವತ್ತಿನ ಕಾಂಗ್ರೆಸ್ ಅವರಿಗೆ 2 ಆಯ್ಕೆ ಇದೆ. ರಾಮ ಬೇಕೋ ಬಾಬರ್ ಬೇಕೋ. ಬಾಬರ್ ಬೇಕು ಅಂದ್ರೆ ಜಾಗ ಇಲ್ಲ ನಿಮಗೆ. 2007ರಲ್ಲಿ ಅಫಿಡವಿಟ್ ಸಲ್ಲಿಸಿದ್ರಲ್ಲಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು. ದೇಶದಲ್ಲಿ ರಾಮ ರಾಜಕೀಯ ಮತ್ತೊಂದು ಹಂತಕ್ಕೆ ಹೋಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಇದೀಗ ರಾಮ ಮಂದಿರ ಕಾರ್ಯಕ್ರಮವನ್ನ ಕಾಂಗ್ರೆಸ್ ತಿರಸ್ಕರಿಸಿರುವುದು ಬಿಜೆಪಿಗೆ ಪ್ರಬಲ ಅಸ್ತ್ರವೊಂದು ಸಿಕ್ಕಂತಾಗಿದೆ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕೈ ಗೈರು. ಹಸ್ತದ ವಿರುದ್ಧ ಕೇಸರಿ ಪಡೆಯ 3 ಬ್ರಹ್ಮಾಸ್ತ್ರ ಸಜ್ಜು. ಹಲವು ದಶಕಗಳಿಂದ ಕಾಂಗ್ರೆಸ್ ರಾಮನ ವಿರುದ್ಧವಾಗಿಯೇ ಇದೆ ಅಂತ ಜನರಿಗೆ ಮನದಟ್ಟು ಮಾಡೋಕೆ ಬಿಜೆಪಿ ಆಯುಧಗಳನ್ನ ಮಸಿತಾ ಇದೆ. ಈಗಾಗಲೇ 3 ಬ್ರಹ್ಮಾಸ್ತ್ರಗಳನ್ನ ಸಜ್ಜು ಮಾಡಿಕೊಂಡಿದೆ. ಪುಸ್ತಕ, ಪತ್ರ, ಅಫಿಡವಿಟ್ ಎಂಬ ಪ್ರಬಲ ಅಂಶಗಳನ್ನ ಹಿಡಿದು ಕೈನ ಕಟ್ಟಿ ಹಾಕೋಕೆ ಬಿಜೆಪಿ ಚಾಣಕ್ಯ ಪಡೆ ರಣತಂತ್ರವನ್ನ ರೂಪಿಸಿದೆ. ಲೋಕಸಭಾ ಚುನಾವಣೆ ವೇಳೆ ಸಿಕ್ಕ ಕಡೆ 1 by 1 ವಿಚಾರವನ್ನ ಇಟ್ಟು ಕೈ ವಿರುದ್ಧ ಪ್ರಚಾರಕ್ಕೆ ಕಮಲ ಸೇನೆ ತಯಾರಾಗಿದೆ. ಹಾಗಾದ್ರೆ ಬಿಜೆಪಿಯ ಮೊದಲ ಅಸ್ತ್ರವೇನು ವಿವರಿಸ್ತೀವಿ ನೋಡಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಜ್ಜುಗೊಳಿಸಿರೋ ಮೊದಲ ಅಸ್ತ್ರ 2003ರಲ್ಲಿ ರಿಲೀಸ್ ಆಗಿದ್ದ ನಟ್ವರ್ ಸಿಂಗ್ರ ಹಾರ್ಟ್ ಟು ಹಾರ್ಟ್ ಪುಸ್ತಕ. 1968ರಲ್ಲಿ ಬಾಬರ್ ಸಮಾಧಿಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಭೇಟಿ ನೀಡಿದ್ರು ಅಂತ ಈ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಬಾಬರ್ ಸಮಾಧಿಗೆ ಇಂದಿರಾ ಶಿರಬಾಗಿ ನಮಸ್ಕರಿಸಿದ್ರು ಅಂತ ನಟ್ವರ್ ಸಿಂಗ್ ಉಲ್ಲೇಖಿಸಿದ್ದಾರೆ. ಇದೀಗ ಈ ಅಂಶವನ್ನೇ ಆಯ್ದುಕೊಂಡಿರೋ ಬಿಜೆಪಿ, ಕಾಂಗ್ರೆಸ್ ನಾಯಕರು ಬೇಕಾದ್ರೆ ಬಾಬರ್ ಸಮಾಧಿಗೆ ನಮಿಸ್ತಾರೆ, ಆದ್ರೆ ರಾಮಲಲ್ಲಾಗೆ ನಮಿಸೋಕೆ ಬರ್ತಾ ಇಲ್ಲ ಅಂತ ಪ್ರಚಾರ ಮಾಡೋಕೆ ಪ್ಲಾನ್ ಅನ್ನ ರೂಪಿಸಿದೆ. ಹಾರ್ಟ್ ಟು ಹಾರ್ಟ್ ಪುಸ್ತಕದ ಜೊತೆ ಸೋನಿಯಾ ಗಾಂಧಿ ಅವರ ನಡೆಯನ್ನು ಬಿಜೆಪಿ ಪ್ರಶ್ನಿಸೋಕೆ ಸಜ್ಜಾಗಿದೆ. ಅದೇನು ಅಂತ ನೋಡುವುದಾದ್ರೆ 2016ರಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಮದರ್ ಥೆರೇಸಾ ಸ್ಮರಣೆ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ ತಮ್ಮ ಬದಲಾಗಿ 2 ನಾಯಕರಾದ ಮಾರ್ಗರೇಟ್ ಆಳ್ವಾ, ಗೋವಾದ ಲೂಸಿನೋ ಫೆಲೋರನ್ನ ಕಳುಹಿಸಿದ್ರು. ಈ ಬಗ್ಗೆ ವ್ಯಾಟಿಕನ್ ಪೋಪ್ಗೆ ಸೋನಿಯಾ ಪತ್ರವನ್ನು ಕೂಡ ಬರೆದಿದ್ರು. ಆದ್ರೆ ಅಯೋಧ್ಯೆಗೆ ಪ್ರತಿನಿಧಿಗಳನ್ನ ಕಳುಹಿಸ್ತಿಲ್ಲ ಅಂತ ಬಿಜೆಪಿ ಕಾಂಗ್ರೆಸ್ನ ಕಾಳೋಕೆ ಮುಂದಾಗಿದೆ. ಬಿಜೆಪಿಯ 3 ಅಸ್ತ್ರಗಳಲ್ಲಿ ಅತಿ ಪ್ರಮುಖ ಅಸ್ತ್ರ ಅಂದ್ರೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಸಲ್ಲಿಸಿದ್ದ ಅಫಿಡವಿಟ್. 2009ರಲ್ಲಿ ಯುಪಿಎ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಒಂದನ್ನ ಸಲ್ಲಿಸಿತ್ತು. ರಾಮ ಸೇತು ರಾಮಾಯಣ ಕಾಲ್ಪನಿಕ ಕಥೆ ಅಂತ ಕಾಂಗ್ರೆಸ್ ಅಫಿಡವಿಟ್ ಸಲ್ಲಿಕೆ ಮಾಡಿತ್ತು. ಅಲ್ಲದೆ ರಾಮಾಯಣ ನಂಬದೆ ಇದೊಂದು ಕಾಲ್ಪನಿಕ ಕಥೆ ಅಂತ ಹೇಳಿ ಯುಪಿಎ ಸರ್ಕಾರ ವಾದಿಸಿತ್ತು. ಇದೀಗ ರಾಮನೇ ಕಾಲ್ಪನಿಕ ಎಂದ ಕೈಗೆ ರಾಮಾಸ್ತ್ರವನ್ನೇ ಚುಚ್ಚೋಕೆ ಕೇಸರಿ ಕಾರ್ಯತಂತ್ರವನ್ನ ರೂಪಿಸಿದೆ. ರಾಮ ಕಾಲ್ಪನಿಕ ವ್ಯಕ್ತಿ ಎಂದಿದ್ರು ಅಂತ ಸಿಟಿ ರವಿ ಕಿಡಿ. ಬಿಜೆಪಿ ಹೆಣೆದಿರೋ ಮಾಸ್ಟರ್ ಪ್ಲಾನ್ಗೆ ಮಾಜಿ ಸಚಿವ ಸಿಟಿ ರವಿ ಧನಿಗೂಡಿಸಿದ್ದಾರೆ. ಕಾಂಗ್ರೆಸ್ ರಾಮನನ್ನೇ ಕಾಲ್ಪನಿಕ ವ್ಯಕ್ತಿ ಅಂತ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿತ್ತು ಅಂತ ಗುಡುಗಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಅವರಿಗೆ 2 ಆಯ್ಕೆ ಇದೆ. ರಾಮ ಬೇಕೋ ಬಾಬರ್ ಬೇಕೋ. ಅವರಿಗೆ ಬಾಬರ್ನ ಬಿಟ್ಕೊಡಕ್ಕಾಗಲ್ಲ, ರಾಮನ್ ಜೊತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಬಾಬರ್ ಬೇಕು ಅಂದರೆ ಜಾಗ ಇಲ್ಲ ನಿಮಗೆ. ರಾಮ ಬೇಕು ಅಂದರೆ ಈ ಸಣ್ಣತನದ ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಅಫಿಡವಿಟ್ ಸಲ್ಲಿಸಿದ್ರು. 2007 ಬಹುಶಃ 2007ರಲ್ಲಿ ಅಫಿಡವಿಟ್ ಸಲ್ಲಿಸಿದ್ರಲ್ಲಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು. ರಾಮ ನಮ್ಮ ಆರಾಧ್ಯ ದೈವ, ಮರ್ಯಾದಾ ಪುರುಷೋತ್ತಮ.
ಒಟ್ಟಾರೆ ಲೋಕ ಕದನ ಕಣದಲ್ಲಿ ರಾಮನೇ ಬಿಜೆಪಿಯ ಮೊದಲ ಅಸ್ತ್ರವಾದಂತೆ ಕಾಣ್ತಿದೆ. ಹೀಗೆ ನಡೀತಾ ಇರೋ ಮಂದಿರ ಸಮರದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.